ಎಲ್ರಿಗೂ ನಮಸ್ಕಾರ. ನಾನು ಸೌಮ್ಯ. ನನ್ನ ಮನಸಾರೆ ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನಿವತ್ತು ಮಾವಿನ ಹಣ್ಣಿನ ಕೇಸರಿ ಬಾತನ್ನು ಮಾಡ್ತಾಯಿದ್ದೀನಿ. ಬನ್ನಿ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ತುಪ್ಪ 1 ಕಪ್ಪು, 1 ಕಪ್ ಎಣ್ಣೆ, 2 ಕಪ್ಪು ಚಿರೋಟಿ ರವೆ, ಮಾವಿನ ಹಣ್ಣು 1 ಕಪ್ಪು, 3 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಹಾಲಲ್ಲಿ ನೆನೆಸಿದ ಕೇಸರಿ ತೊಗೊಂಡಿದ್ದೀನಿ, ಗೋಡಂಬಿ, ದ್ರಾಕ್ಷಿ, 4-5 ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಸ್ಟವ್ ಹಚ್ಚಿ ಒಂದು ದಪ್ಪ ತಳ ಇರೋವಂಥ ಪಾತ್ರೆಯನ್ನು ಇಟ್ಕೋತಾ ಇದ್ದೀನಿ. ಇನ್ನೊಂದು ಒಲೆಯಲ್ಲಿ ನಾನು 5 ಕಪ್ಪಷ್ಟು ನೀರನ್ನು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ನಾನು ಚಿರೋಟಿ ರವೆ ತೊಗೊಂಡಿದ್ನಲ್ಲ, ಅದೇ ಕಪ್ ಅಳತೆಯಲ್ಲಿ 5 ಕಪ್ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಬಾಣಲೆ ಬಿಸಿಯಾದ ನಂತರ ನಾನು ತುಪ್ಪ ಹಾಕೋತಾ ಇದ್ದೀನಿ. 1 ಕಪ್ ಎಣ್ಣೆ ಹಾಕೋತಾ ಇದ್ದೀನಿ. ಗೋಡಂಬಿ ಹಾಕೋತಾ ಇದ್ದೀನಿ. ಗೋಡಂಬಿ ಹಾಕಿ ಕೈ ಆಡಿಸಿದ ನಂತರದಲ್ಲಿ ನಾನು ದ್ರಾಕ್ಷಿಯನ್ನು ಸೇರಿಸ್ಕೋತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಒಂಬಣ್ಣ ಬರೋವರೆಗೂ ಹುರ್ಕೋತಾ ಇದ್ದೀನಿ. ನಂತರ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಒಂದು ಕಪ್ಪಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಎಣ್ಣೆ ತುಪ್ಪನೂ ಕೂಡ ನಾನು ಒಂದು 2-3 ಸ್ಪೂನಷ್ಟು ಎಣ್ಣೆ ತುಪ್ಪನೂ ಕೂಡ ನಾನು ಎತ್ತಿಟ್ಕೊಂಡು ಇದನ್ನು ಕೊನೆಯಲ್ಲಿ ನಾನು ಯೂಸ್ ಮಾಡ್ಕೋತೀನಿ. ಈಗ 2 ಕಪ್ ರವೆಯನ್ನು ಸೇರಿಸ್ಕೋತಾ ಇದ್ದೀನಿ. ಚಿರೋಟಿ ರವೆ ಇದು. 2 ಕಪ್ ಚಿರೋಟಿ ರವೆನ ಸೇರಿಸ್ಕೊಂಡು ತಳ ಬಿಡದ ಹಾಗೆ ಹುರ್ಕೋತಾ ಇದ್ದೀನಿ. ತುಂಬ ಕೆಂಪಾಗೋ ತನಕ ಇದನ್ನು ಹುರಿಬಾರ್ದು. ಹಸಿ ವಾಸನೆ ಹೋಗಬೇಕು ಅಷ್ಟೇ. ಎಣ್ಣೆ ಎಲ್ಲ ಬಿಟ್ಕೋಬೇಕು. ರವೆ ಗರಿ ಗರಿಯಾಗಿ ಆಗಬೇಕು. ತುಂಬ ಕ್ರಿಸ್ಪಿಯಾಗಿ ಕಾಣಿಸ್ಬೇಕು. ನೋಡಿ, ಈ ಥರ. ಈಗ ನಾನು 1 ಕಪ್ ಮಾವಿನ ಹಣ್ಣನ್ನು ಸೇರಿಸ್ಕೋತಾ ಇದ್ದೀನಿ. ನಾನಿಲ್ಲಿ ಬಾದಾಮ್ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ರೀತಿಯಾದ ಮಾವಿನ ಹಣ್ಣನ್ನು ಯೂಸ್ ಮಾಡ್ಕೋಬೋದು. ಮಾವಿನ ಹಣ್ಣು ಮೆತ್ತಗಾಗೋ ತನಕ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ. ಕೈ ಬಿಡದೆ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು. ಚೆನ್ನಾಗಿ ಮಾವಿನ ಹಣ್ಣು ಮೆತ್ತಗೆ ಬೇಯಬೇಕು ಇದರಲ್ಲಿ. ನಂತರ ಹಾಲಲ್ಲಿ ನೆನೆಸಿದ ಕೇಸರಿಯನ್ನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಕೈ ಆಡಿಸ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಕಲರು. ಮಾವಿನ ಹಣ್ಣಿನ ಬಣ್ಣನೂ ಇದರಲ್ಲಿರೋದ್ರಿಂದ ನೋಡೋಕ್ಕೆ ಬಣ್ಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾನು ಕಾಯಿಸ್ಕೊಂಡಿದ್ದಂಥ ನೀರನ್ನ ಹಾಕೋತಾ ಇದ್ದೀನಿ. ಎಲ್ಲ ನೀರನ್ನು ಸೇರಿಸ್ಕೊಂಡು ಬಿಡ್ತಾ ಇದ್ದೀನಿ. ತುಂಬ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು. ಚೆನ್ನಾಗಿ ನಾವೀಗ ಕೈ ಆಡಿಸ್ಕೋಬೇಕು. ಕೈ ಆಡಿಸ್ತಾನೇ ಇರಬೇಕು. ಮಾವಿನ ಹಣ್ಣು ರವೆ ಹರಡ್ಕೊಳ್ಳುತ್ತೆ. ಬಿಸಿನೀರು ಹಾಕಿದ ತಕ್ಷಣ ಹರಡುತ್ತೆ. ನೀರೆಲ್ಲ ಹೀರ್ಕೊಳ್ಳೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಈ ಹಂತದಲ್ಲಿ ನಾನು ಸಕ್ಕರೆಯನ್ನು ಸೇರಿಸ್ಕೋತಾ ಇದ್ದೀನಿ. 3 ಕಪ್ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗೋ ತನಕ ನಾವು ಮಿಕ್ಸ್ ಮಾಡ್ಕೋತೀನಿ. ಸಕ್ಕರೆ ಚೆನ್ನಾಗಿ ರವೆ ಜೊತೆ ಬೆರೆತ್ಕೋಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಗಂಟುಗಳಾಯಿತು ಅಂತ ಅನಿಸುತ್ತೆ, ಆದರೆ ಇದು ಗಂಟುಗಳಾಗೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿದ್ರಾ, ಈ ರೀತಿಯಾಗಿ ಸಕ್ಕರೆ ಕರಗಬೇಕು. ಈಗ ನಾನು ಏಲಕ್ಕಿನ ಸೇರಿಸ್ಕೋತಾ ಇದ್ದೀನಿ. ಏಲಕ್ಕಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ.
ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಬಿಟ್ಟು ನಾನು ತೆಗಿತೀನಿ. ನೋಡಿ, ನೀರೆಲ್ಲ ಹೀರ್ಕೊಂಡು ಈ ರೀತಿಯಾಗಿ ಹರಳಾಗಿ ಬಂದಿದೆ ರವೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಾನು ಎತ್ತಿಟ್ಟಿದ್ದಂಥ ಗೋಡಂಬಿ ಮತ್ತು ಎಣ್ಣೆ ತುಪ್ಪನ ಈಗ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಒಂದು ಶೈನಿಂಗ್ ಬರುತ್ತೆ ನಮ್ಮ ಕೇಸರಿಬಾತ್ಗೆ. ನೋಡಿದ್ರಲ್ವ ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ಕೇಸರಿಬಾತು. ಚೆನ್ನಾಗಿ ಎಲ್ಲನ ಮಿಕ್ಸ್ ಮಾಡಿಕೊಂಡು ನೋಡಿದ್ರಾ ಕೇಸರಿಬಾತ್ ಎಷ್ಟು ಚೆನ್ನಾಗಾಯಿತು. ನೀವು ಎಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಈ ಪ್ರಯತ್ನಕ್ಕೆ ನೀವೆಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಜೊತೆ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್.